ನಮಸ್ಕಾರ ಹೊಲಿಗೆ ಪ್ರಿಯರಿ. ಈ ವಿಡಿಯೋದಲ್ಲಿ ನಾನು ದೊಡ್ಡ ಸೈಜಿನ ಆಯ್ತಾಕಾರದ ಗ್ರೋ ಬ್ಯಾಗ್ ಹೊಲಿಯೋದಕ್ಕಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಇದರಲ್ಲಿ ನಾವು ತರಕಾರಿಗಳನ್ನು ಬೆಳೆಯಬಹುದು, ಶುಂಠಿ ಬೆಳಿಬೋದು, ಅರಿಶಿನ ಬೆಳಿಬೋದು, ಏನು ಬೇಕಾದರೂ ಬೆಳಿಬೋದು. ಇದನ್ನು ನಾವು ಅಕ್ಕಿ ಚೀಲದಿಂದಾರು ಮಾಡ್ಬೋದು, ಹಿಂಡಿ ಚೀಲದಿಂದಾರು ಮಾಡ್ಬೋದು. ನೋಡಿ ಹೊಲಿಯೋದು ನೋಡೋಣ. ನಾನು ಇದಕ್ಕೆ ಅಂತ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ. ಡಬಲ್ ಫೋಲ್ಡ್ ಇದೆ. ಇದರ ಉದ್ದ ಡಬಲ್ ಇದರಲ್ಲಿ 25 ಇಂಚಿದೆ, ಅಗಲ 46 ಇಂಚಿದೆ. ಇದು ನೋಡಿ ಫೋಲ್ಡೆಡ್ ಸೈಡ್ ಮೇಲೆ ಇಟ್ಕೊಂಡು ಓಪನ್ ಇದ್ದಿದ್ದು ನನ್ನ ಕಡೆ ತೊಗೊಂಡಿದ್ದೀನಿ. ನಮಗೆ ಗ್ರೋ ಬ್ಯಾಗ್ ಎತ್ತರ ಎಷ್ಟು ಬೇಕೋ ಇದರಲ್ಲಿ ನಾವು ಅಳತೆ ತೊಗೋಬೇಕು. ನಾನು ಕೆಳಗೆ 1 ಇಂಚ್ ಆಗೋಷ್ಟು ಮಡಚಿ ಹೊಲಿತೀನಿ. ಹಾಗಾಗಿ 9.5 ಇಂಚು ಉದ್ದ ಮತ್ತು 9.5 ಅಗಲದಲ್ಲಿ ಗುರ್ತು ಹಾಕ್ಕೊಂಡು ಒಂದು ಬಾಕ್ಸ್ ರೆಡಿ ಮಾಡ್ಕೋತೀನಿ. ನನಗೆ ರೆಡಿ 8 ಇಂಚ್ ಬೇಕು. ನೋಡಿ ಹೀಗೆ ಗುರ್ತು ಹಾಕಿ ಬಾಕ್ಸ್ ಹಾಕ್ಕೋತೀನಿ. ಹೀಗೆ ಎರಡೂ ಕಡೆಯೂ ಗುರ್ತು ಹಾಕ್ಕೊಂಡು 9.5 ಬಾಕ್ಸ್ ಮಾಡ್ತೀನಿ. ನೋಡಿ ಸೈಡಿಗಿರೋ ಬಟ್ಟೆನ ಅದು ಕಟ್ ಮಾಡಿ ತೆಗಿತೀನಿ. ಇದು ಆಮೇಲೆ ಇನ್ನೆಲ್ಲರೂ ಯೂಸ್ ಮಾಡ್ತೀನಿ. ಈಗ ನೋಡಿ ಇದ್ರ ಹೀಗೆ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ನಾನು 4 ತುದಿ ಮೊದಲು ಹೇಳ್ದಂಗೆ ನೋಡಿ ಹೀಗೆ ಮಡಚಿ ಹೊಲ್ಕೊಂಡು ಬರ್ತೀನಿ. 4 ತುದಿನೂ ನೋಡಿ ಹೀಗೆ 1 ಇಂಚಿ ಮಡಚಿ ಹೊಲ್ಕೊಬರ್ತೀನಿ. 8 ಇಂಚಿಗೆ ನೋಡಿ ಹೀಗೆ ಮಷಿನ್ ಕಡೆ ಬಂದೆ ಗುರ್ತ ಹಾಕ್ಕೊಂಡು ಹೀಗೆ ನೀಟಾಗಿ ಮಡಚ್ಕೊಂಡು ಮತ್ತು ಒಂಚೂರು ರಾ ಎಜ್ಜಿಸು ಮಡ್ಚ್ಕೊತೀನಿ. ಮಡಚ್ಕೊಂಡು ತುದಿಗೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಹೀಗೆ ಮಡುತ್ತಾ ಹೊಲಿತಾ ಹೋಗಬೇಕು. ನೋಡಿ ಈ ಥರ ಹೊಲ್ಕೊಂಡೆ. ಹೀಗೆ ಇನ್ನು ಬಾಕಿ 3 ಕಡೆನೂ ಹೊಲ್ಕೊಂಡು ಬರ್ತೀನಿ. ನೋಡಿ ಎಲ್ಲ ಕಡೆ ಹೊಲ್ಕೊಂಡು ಬಂದಿದ್ದಾಯಿತು. ಈಗ ಸೈಡಿಗೇನು ಕಟ್ ಮಾಡಿದ್ದೀವಲ್ಲ ಅದು ನೋಡಿ 2 ತುದಿ ಹೀಗೆ ತೊಗೊಂಡು ಮೇಲ್ಗಡೆ ನಾವೇನು ಮಡ್ಚಿ ಹೊಲ್ದಿವಲ್ಲ ಅಲ್ಲಿ ಬಿಟ್ಟು ಕೆಳಗೆ ಒಂದು ಅರ್ಧ ಮುಕ್ಕಾಲು ಇಂಚಿಗೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಹೀಗೆ 4 ಮೂಲೆನೂ ಜೋಡಿಸ್ಕೋಬೇಕು. ನೋಡಿ ಮೊದಲೇ ಹೇಳ್ದಂಗೆ ಮೇಲ್ಗಡೆ ಬಿಟ್ಟು ಇಲ್ಲಿ ಲಾಕ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಆಗೋಷ್ಟಿಗೆ ಹೊಲಿತೀನಿ. ಹೀಗೆ ಎದುರು ಮಡ್ಚ್ಕೊಂಡು ಉಲ್ಟಾ ತೊಗೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಹೀಗೆ ಬಾಕಿ 3 ಕಡೆನೂ ಹೊಲ್ಕೊಂಡು ಬರ್ತೀನಿ. ನೋಡಿ ಹೊಲಿದು ಜೋಡಿಸ್ಕೊಬರ್ತೀನಿ. ನೋಡಿ ಹೀಗೆ ಇನ್ನೊಮ್ಮೆ ತೋರಿಸ್ತೀನಿ. ಅಲ್ಲಿ ಮೇಲೆ ಹೊಲಿದೆ ಹೊಲ್ಕೊಬರೋದಿಗಂತ ನೋಡಿ ಎಲ್ಲ ಕಡೆಯೂ ಹೊಲಿದಿದ್ದಾಯಿತು. ಈಗ ನಾನು ರಾ ಎಜ್ಜಿಸ ಸ್ವಲ್ಪ ಲೈಟರ್ ತೊಗೊಂಡು ಸುಡ್ತೀನಿ. ಇದರಿಂದ ಅದು ದಾರ ತೆಕ್ಕೊಂಡು ಬರೋದಿಲ್ಲ. ಅದು ಪ್ಲಾಸ್ಟಿಕ್ ಆಗಿದ್ದಕ್ಕೆ ಬಿಡ್ತಾ ಬರುತ್ತಲ್ಲ, ಲೂಸ್ ಇರುತ್ತೆ. ಈಗ ಮೇಲ್ಗಡೆ ಏನು ನಾನು ಮಡ್ಚಿ ಹೊಲ್ದಿದ್ದೀನಲ್ಲ ಅದು ಸ್ವಲ್ಪ ನೋಡಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಅಲ್ಲೂ ಮತ್ತು ರಾ ಎಜ್ಜಿಸ ಹೀಗೆ ಲೈಟರಿಂದ ಸುಟ್ಟು ದಾರ ಎಳ್ಕೊಳ್ದೇ ಇದ್ದಂಗೆ ಮಾಡ್ತೀನಿ. ನೋಡಿ ಹೀಗೆ 4 ಮೂಲೆಗೂ ಹೀಗೆ ಎಲ್ಲ ಕಡೆಗೆ ಓಪನ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಓಪನ್ ಮಾಡ್ಕೋಬೇಕು, ಇಲ್ಲ 2 ಜಾಯಿನ್ ಆಗಿಬಿಡುತ್ತೆ. ಆಮೇಲೆ ನಾನು ಅಲ್ಲಿ ಲಾಸ್ಟು ಕಟ್ಟಿಗೆ ಚೂರ ತೂರಿಸ್ತೀನಿ, ಹಾಗಾಗಿ ಅದು ಓಪನ್ನೇ ಇರಬೇಕು. ನೋಡಿ ಈಗ ಸುಟ್ಟಿದ್ದಾಯಿತು. ಬ್ಯಾಗ ಸೀದಾ ಮಾಡೋಣ. ನೋಡಿ ಎಲ್ಲ ಕೈ ತೂರಿಸಿ ನೀಟಾಗಿ ಮಾಡಿದೆ. ಎಷ್ಟು ದೊಡ್ಡದಾಗಿ ಬಂತು ನೋಡಿ. ಈಗ ನಾನು ಇದು ಮೂಲೆಯಿಂದ ಮೂಲಿಗೆ ಏನಿದೆಯಲ್ಲ ಅಲ್ಲಿ ರೈಟ್ ಸೈಡಿಗೆ ಹೀಗೆ ನೋಡಿ ಸರಿಯಾಗಿ ಒಂದು ಲೈನ್ ಬರುವಾಗಿ ಇಟ್ಕೊಂಡು ಅಲ್ಲಿ 1-2 ನೂಲೆಳೆದಲ್ಲಿ ಹೀಗೆ ಹೊಲಿಗೆ ಹಾಕ್ಕೊಳ್ತೀನಿ. ನೋಡಿ ಈ ಥರ ಹೊಲ್ಕೊಂಡೆ. ಹಾಗೆ 4 ಕಡೆನೂ ಹೊಲ್ಕೊಂಡು ಬಂದೆ. ಈಗ ಫೈನಲ್ ಆಗಿ ನೋಡಿ ನಾನು ಈ ಥರ ಮೇಲೆ ಏನು ಹೊಲಿದಿಟ್ಕೊಂಡಿದ್ದೀನಲ್ಲ ಅಲ್ಲಿ ಹೀಗೆ ಪೈಪ್ ಆದರೂ ತೂರಿಸ್ಬೋದು. ನಾನು ದಾಸವಾಳ ಗಿಡ ಕಟ್ ಮಾಡಿದ್ದೆ, ಅದ್ರ ಚೂರೆಯ ಹೀಗಿಲ್ಲಿ ಕಟ್ಟಿಗೆ ಚೂರ ಜೋಡಿಸ್ತೀನಿ. ನೋಡಿ ಎಲ್ಲ ಕಡೆಯೂ ಮಾಡಿದ್ದಾಯಿತು. ಈಗ ಗ್ರೋ ಬ್ಯಾಗಿಗೆ ನಾನು ನೋಡಿ ತೂತು ಮಾಡ್ಕೊಳ್ತೀನಿ. ಎಲ್ಲ ಕಡೆ ಹೀಗೆ ಊದುಬತ್ತಿ ತಗೊಂಡು ತೂತು ಮಾಡಿಕೊಂಡೆ. ಈಗ ಇದ್ರ ಫೈನಲ್ ಅಳತೆ ನೋಡೋಣ. ನೋಡಿ ಇದರ ಉದ್ದ 28 ಇಂಚಿದೆ, ಅಗಲ 25 ಇಂಚಿದೆ. ಹಾಗೆ ಮೊದಲು ಹೇಳಿದಾಗೆ ಇದ್ರ ಎತ್ತರ 8 ಇಂಚಿದೆ. ನಾವು ಶುಂಠಿನಾದರೂ ಬೆಳ್ಕೊಬೋದು, ಅರಿಶಿನಾದರೂ ಬೆಳ್ಬೋದು, ಹಾಗೆ ಲೀಫಿ ವೆಜಿಟೇಬಲ್ಸು ಬೆಳಿಬೋದು. ನೋಡಿ ನೀವು ಹೊಲಿದು ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನು ನೋಡಿ ಡೆಮೋಕ್ಕೋಸ್ಕರ ಮಣ್ಣು ಹಾಕಿ ನೋಡಿ
ಅರಿಶಿನ ನೆಟ್ಟು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.